ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಓಮ್ ನಿಯಮದ ಬಗ್ಗೆ ಚರ್ಚಿಸಲಿದ್ದೇವೆ. ಉದ್ದೇಶ: ಈ ವಿಡಿಯೋ ಅಧಿವೇಶನದ ಕೊನೆಯಲ್ಲಿ ನೀವು ಸಾಧ್ಯವಾಗುತ್ತದೆ. ಎ. ವಿದ್ಯುತ್ ನಿಯತಾಂಕಗಳನ್ನು ಅಳೆಯಿರಿ. ಬಿ. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳಲ್ಲಿ ಓಮ್ ನಿಯಮವನ್ನು ಅನ್ವಯಿಸಿ. ಸಿ. ಗ್ರಾಫ್ಗಳನ್ನು ಬಳಸಿಕೊಂಡು ನಿಯತಾಂಕಗಳ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿ. ಓಮ್ ಕಾನೂನು ಅದು ಏನು? ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಂದರ್ಶನದ ಪ್ರಶ್ನೆಗಳು ಹೆಚ್ಚಾಗಿ ವಿನಂತಿಸಲ್ಪಡುತ್ತವೆ, ಏಕೆಂದರೆ ಈ ಕಾನೂನು ಹಲವಾರು ಅಗತ್ಯ ಮತ್ತು ಪ್ರಮುಖ ನಿಬಂಧನೆಗಳನ್ನು ಒಳಗೊಂಡಿದೆ. ಇದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನ ಮೂಲಭೂತ ಕಾನೂನನ್ನು ಸೂಚಿಸುತ್ತದೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಎಲ್ಲ ತಾಂತ್ರಿಕ ವಿಷಯಗಳಿಗೆ ಓಮ್ಸ್ ಕಾನೂನು ಹಿಂದೆ ನಿಂತಿದೆ. ಓಮ್ ನಿಯಮವನ್ನು ಜರ್ಮನ್ ವಿಜ್ಞಾನಿ ಸರ್ ಜಾರ್ಜ್ ಸೈಮನ್ ಓಮ್ ನೀಡಿದರು. ವೋಲ್ಟೇಜ್, ಕರೆಂಟ್ ಮತ್ತು ಪ್ರತಿರೋಧಕದಂತಹ ಮೂಲಭೂತ ವಿದ್ಯುತ್ ನಿಯತಾಂಕಗಳನ್ನು ಆಧರಿಸಿ ಅವನು ಸಂಬಂಧವನ್ನು ನೀಡುತ್ತಾನೆ. ಸ್ಥಿರ ತಾಪಮಾನದಲ್ಲಿ ವಾಹಕದಲ್ಲಿ ಹರಿಯುವ ಪ್ರವಾಹವು ವಾಹಕದಾದ್ಯಂತ ವೋಲ್ಟೇಜ್ ಅಥವಾ ಸಂಭಾವ್ಯ ವ್ಯತ್ಯಾಸಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಮತ್ತು ಪ್ರತಿರೋಧಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ ಎಂದು ಓಮ್ ನಿಯಮ ಹೇಳುತ್ತದೆ. I = V/R. ಪ್ರಕರಣ 1. ಮೊದಲಿಗೆ ವೋಲ್ಟೇಜ್ ಮತ್ತು ಕರೆಂಟ್ ಬಗ್ಗೆ ಚರ್ಚಿಸೋಣ. ಓಮ್ ನಿಯಮದ ಪ್ರಕಾರ ವೋಲ್ಟೇಜ್ ಪ್ರಸ್ತುತಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ. ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ವೋಲ್ಟೇಜ್ ಹೆಚ್ಚಾದರೆ ಕರೆಂಟ್ ಕೂಡ ಹೆಚ್ಚಾಗುತ್ತದೆ. ವೋಲ್ಟೇಜ್ ಕಡಿಮೆಯಾದರೆ ಕರೆಂಟ್ ಕೂಡ ಕಡಿಮೆಯಾಗುತ್ತದೆ. ಸರಳವಾಗಿ ಹೇಳುವುದಾದರೆ ವೋಲ್ಟೇಜ್ ಮತ್ತು ಕರೆಂಟ್ ಸ್ನೇಹಿತರಂತೆ. ಪ್ರಕರಣ 2. ಪ್ರಸ್ತುತ ಮತ್ತು ಪ್ರತಿರೋಧದ ಬಗ್ಗೆ ಮಾತನಾಡೋಣ. ಓಮ್ ನಿಯಮದ ಪ್ರಕಾರ ಪ್ರವಾಹವು ಪ್ರತಿರೋಧಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಪ್ರತಿರೋಧವು ಹೆಚ್ಚಾದರೆ ಪ್ರವಾಹವು ಕಡಿಮೆಯಾಗುತ್ತದೆ. ಪ್ರತಿರೋಧ ಕಡಿಮೆಯಾದರೆ ಪ್ರವಾಹವು ಹೆಚ್ಚಾಗುತ್ತದೆ. ಸರಳವಾಗಿ ಹೇಳೋದಾದರೆ ಪ್ರಸ್ತುತ ಮತ್ತು ಪ್ರತಿರೋಧವು ವಿರೋಧಿಗಳು. ಉದಾಹರಣೆ 1. ಮನೆಯಲ್ಲಿರುವ ನೀರಿನ ತೊಟ್ಟಿಯನ್ನು ಯಾವಾಗಲೂ ಟೆರೆಸ್ನ ಮೇಲ್ಭಾಗದಲ್ಲಿ ಇರಿಸಲಾಗುತ್ತದೆ. ಯಾಕೆ ಗೊತ್ತಾ? ಹೌದು, ಸಂಭಾವ್ಯ ಶಕ್ತಿ ಅಥವಾ ಸಂಭಾವ್ಯ ವ್ಯತ್ಯಾಸವನ್ನು ಸೃಷ್ಟಿಸಲು ಅಥವಾ ಪೈಪ್ಗಳಲ್ಲಿ ನೀರಿನ ಹರಿವನ್ನು ಬಲಮಾಡಲು. ಸಂಭಾವ್ಯ ವ್ಯತ್ಯಾಸವನ್ನು ಸೃಷ್ಟಿಸುವ ಎತ್ತರವು ವೋಲ್ಟೇಜ್ ಅಥವಾ ಇಎಂಎಫ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಎಲೆಕ್ಟ್ರಾನ್ ಚಲನೆಗೆ ಅಗತ್ಯವಾದ ಬಲಕ್ಕೆ ಹೋಲುತ್ತದೆ ಮತ್ತು ನೀರಿನ ಹರಿವು ಪ್ರಸ್ತುತ ಹರಿವಿಗೆ ಹೋಲುತ್ತದೆ. ಹೆಚ್ಚಿನ ಎತ್ತರವು ಹೆಚ್ಚು ಸಂಭಾವ್ಯ ಶಕ್ತಿ ಮತ್ತು ಹೆಚ್ಚಿನ ನೀರಿನ ಹರಿವನ್ನು ಸೃಷ್ಟಿಸುತ್ತದೆ. ಅಂತೆಯೇ ಹೆಚ್ಚಿನ ವೋಲ್ಟೇಜ್ ಹೆಚ್ಚು ಪ್ರಸ್ತುತ ಹರಿವನ್ನು ಉಂಟುಮಾಡುತ್ತದೆ. ಆದ್ದರಿಂದ V is proportional to I. ಉದಾಹರಣೆ 2. ಮರಳಿನ ಸಮಯ ಗಡಿಯಾರವನ್ನು ಹೊಂದೋಣ. ಸಂಭಾವ್ಯ ಶಕ್ತಿಯಿಂದಾಗಿ ಮೇಲಿನಿಂದ ಕೆಳಗಿನ ಗಾಜಿನವರೆಗೆ ಸಣ್ಣ ಕುತ್ತಿಗೆಯ ಮೂಲಕ ಮರಳು ನಿಯಂತ್ರಿತ ಹರಿವನ್ನು ಇದು ಅನುಮತಿಸುತ್ತದೆ. ಇಲ್ಲಿ ಸಂಭಾವ್ಯ ಶಕ್ತಿಯ ವೋಲ್ಟೇಜ್, ಮರಳು ಪ್ರಸ್ತುತ ಹರಿವು ಮತ್ತು ಸಣ್ಣ ಕುತ್ತಿಗೆ ಪ್ರತಿರೋಧ ಎಂದು ಪರಿಗಣಿಸಿ. ಟೈಮರ್ನಲ್ಲಿರುವ ಸಣ್ಣ ಕುತ್ತಿಗೆ ಮರಳಿನ ಹರಿವನ್ನು ನಿಧಾನಗೊಳಿಸುತ್ತದೆ. ಹಾಗೆಯೇ ಪ್ರತಿರೋಧವು ವಾಹಕದಲ್ಲಿನ ಪ್ರಸ್ತುತ ಹರಿವನ್ನು ನಿಧಾನಗೊಳಿಸುತ್ತದೆ. ಪ್ರತಿರೋಧವು ಪ್ರಸ್ತುತ ಹರಿವನ್ನು ವಿರೋಧಿಸುವ ವಾಹಕದ ಆಸ್ತಿಯಾಗಿದೆ. ಸಣ್ಣ ಪ್ರತಿರೋಧದ ಆಸ್ತಿಯನ್ನು ಹೊಂದಿರುವ ಕಾರಣ ಬೆಳ್ಳಿಯು ವಿದ್ಯುತ್ ಶಕ್ತಿಯ ಅತ್ಯುತ್ತಮ ವಾಹಕವಾಗಿದೆ. ಘಟಕಗಳು. ಘಟಕಗಳು ಎಂದರೆ ಏನು? ಸಕ್ಕರೆ ಕೊಳ್ಳಲು ದಿನಸಿ ಅಂಗಡಿಗೆ ಹೋದರೆ ಅಂಗಡಿಯವನು ಎಷ್ಟು ಪ್ರಮಾಣ ಬೇಕು ಎಂದು ಕೇಳುತ್ತಾನೆ. ನಂತರ ನೀವು ಗ್ರಾಂ ಅಥವಾ ಕಿಲೋಗ್ರಾಂಗಳೊಂದಿಗೆ ಉತ್ತರಿಸಬೇಕು. ಈ ಸಂದರ್ಭದಲ್ಲಿ ಗ್ರಾಂಗಳು ಘಟಕಗಳಲ್ಲಿ ಸಕ್ಕರೆ ಪ್ರಮಾಣವನ್ನು ಪ್ರತಿನಿಧಿಸುತ್ತವೆ. ಅಂತೆಯೇ ವಿದ್ಯುತ್ ನಿಯತಾಂಕಗಳು ಸಹ ತಮ್ಮ ಘಟಕಗಳನ್ನು ಹೊಂದಿವೆ. 1. ವೋಲ್ಟೇಜ್ನ ಘಟಕವು ವೋಲ್ಟ್ ಆಗಿದೆ ಮತ್ತು V/E ಅಕ್ಷರದಿಂದ ಸೂಚಿಸಲಾಗುತ್ತದೆ. 2. ಪ್ರಸ್ತುತದ ಘಟಕವು ಆಂಪಿಯರ್ ಆಗಿದೆ ಮತ್ತು I ಅಕ್ಷರದಿಂದ ಸೂಚಿಸಲಾಗುತ್ತದೆ. 3. ಪ್ರತಿರೋಧದ ಓಮ್ ಘಟಕವು ಓಮ್ ಆಗಿದೆ ಮತ್ತು R ಅಕ್ಷರದಿಂದ ಸೂಚಿಸಲಾಗುತ್ತದೆ. ಪ್ಯಾರಾಮೀಟರ್ಗಳು ವೋಲ್ಟೇಜ್ ಘಟಕ ವೋಲ್ಟ್ ಸೂಚಿಸುವ ಅಕ್ಷರ V ಅಥವಾ E, ಕರೆಂಟ್ ಆಂಪಿಯರ್ I, ಪ್ರತಿರೋಧ ಓಮ್ R. ಓಮ್ಸ್ ಕಾನೂನು ತ್ರಿಕೋನ. ತ್ರಿಕೋನವನ್ನು ಎಳೆಯಿರಿ ಮತ್ತು ಅದನ್ನು 3 ಭಾಗಗಳಾಗಿ ವಿಭಜಿಸಿ ಮತ್ತು ವೋಲ್ಟೇಜ್, ಕರೆಂಟ್ ಮತ್ತು ಪ್ರತಿರೋಧದ ನಿಯತಾಂಕಗಳೊಂದಿಗೆ ತ್ರಿಕೋನ ಭಾಗಗಳನ್ನು ಅವುಗಳ ಅಕ್ಷರಗಳೊಂದಿಗೆ ವರ್ಣಮಾಲೆಯ ಕ್ರಮದಲ್ಲಿ E ಅಥವಾ V, I ಮತ್ತು R ಎಂದು ಹೆಸರಿಸಿ. ಎ. ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಅನ್ನು ಕಂಡುಹಿಡಿಯಲು E, V ಅಕ್ಷರವನ್ನು ಮರೆಮಾಡಿ. ನೀವು ಪಡೆಯುತ್ತೀರಿ VE = IR. ಬಿ. I ಅನ್ನು ತ್ರಿಕೋನದಿಂದ ಮರೆಮಾಡಿ. ನೀವು I = V/R ಅನ್ನು ಪಡೆಯುತ್ತೀರಿ. ಸಿ. R ಅನ್ನು ಕಂಡುಹಿಡಿಯಲು R ಅನ್ನು ತ್ರಿಕೋನದಿಂದ ಮರೆಮಾಡಿ. ನೀವು R = V/I ಅನ್ನು ಪಡೆಯುತ್ತೀರಿ.
ನಾವು ಸರಳ ಸರ್ಕ್ಯೂಟ್ಗಳನ್ನು ಪರಿಹರಿಸೋಣ. ಎ. ಆಯನ್ನು ಕಂಡುಹಿಡಿಯಲು ಸೂತ್ರದಲ್ಲಿ ವೋಲ್ಟೇಜ್ನ ಮೌಲ್ಯಗಳನ್ನು 10 ಮತ್ತು ಪ್ರತಿರೋಧವನ್ನು 5 ಮೌಲ್ಯವಾಗಿ ಬದಲಿಸಿ. I = V/R, I = 10/5, I = 2 ಆಂಪಿಯರ್. ನೀವು 2 ಆಂಪ್ಸ್ನಲ್ಲಿ ಕರೆಂಟ್ ಪಡೆಯುತ್ತೀರಿ. ಬಿ. ನಿರ್ದಿಷ್ಟ ಸರ್ಕ್ಯೂಟ್ನಲ್ಲಿ ಪ್ರತಿರೋಧದ ಮೌಲ್ಯವನ್ನು ಕಂಡುಹಿಡಿಯಲು ಸೂತ್ರದಲ್ಲಿ ವೋಲ್ಟೇಜ್ನ ಮೌಲ್ಯಗಳನ್ನು 10 ಮತ್ತು ಪ್ರಸ್ತುತ 2 ಎಂದು ಬದಲಿಸಿ. R = V/I, R = 10/2, R = 5 ಓಮ್ಸ್. ನೀವು 5 ಓಮ್ಸ್ನಲ್ಲಿ ಪ್ರತಿರೋಧವನ್ನು ಪಡೆಯುತ್ತೀರಿ. ಅದೇ ರೀತಿಯಲ್ಲಿ ಪ್ರಸ್ತುತ ಮತ್ತು ಪ್ರತಿರೋಧದ ಮೌಲ್ಯಗಳನ್ನು ಸೂತ್ರದಲ್ಲಿ ಕ್ರಮವಾಗಿ 2 ಮತ್ತು 5ರಂತೆ ಬದಲಿಸುವ ಮೂಲಕ ವೋಲ್ಟೇಜನ್ನು ಕಂಡುಹಿಡಿಯಿರಿ. V = IR, V = 2 × 5, V = 10 ವೋಲ್ಟ್ಸ್. ನೀವು 10 ವೋಲ್ಟ್ಸ್ನಂತೆ ವೋಲ್ಟೇಜನ್ನು ಪಡೆಯುತ್ತೀರಿ. ನೋಡಿದ್ದಕ್ಕೆ ಧನ್ಯವಾದಗಳು. ದಿನ ಒಳ್ಳೆಯದಾಗಲಿ.